ರಾಜ್ಯದ 15ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ವರುಣಾರ್ಭಟ. ಇನ್ನು ಬೆಳಗಾವಿಯ ಬೈಲಹೊಂಗಲದಲ್ಲಿ ಭಾರೀ ಅವಾಂತರ ಆಗಿದೆ ಈ ಒಂದು ಮಳೆಯಿಂದಾಗಿ. ಇನ್ನು ಹೊಸೂರು ಗ್ರಾಮದಲ್ಲೂ ಕೂಡ ಉಕ್ಕಿ ಹರಿತಾ ಇದೆ ಹಳ್ಳ ಕೊಳ್ಳಗಳು. ಒಂದು ಕಡೆ ಮಳೆ ಬಂದ್ರೆ ಬಹಳ ಖುಷಿ ರೈತರ ಮೊಗದಲ್ಲಿ, ಮತ್ತೊಂದು ಕಡೆ ನಾನಾ ರೀತಿಯ ಅವಾಂತರಗಳು. ಬೆಳಗಾವಿಯ ಬೈಲಹೊಂಗಲದಲ್ಲೂ ಕೂಡ ಭಾರೀ ಅವಾಂತರ ಆಗಿದೆ. ಹೊಸೂರು ಗ್ರಾಮದಲ್ಲಿ ಉಕ್ಕಿ ಹರಿತಾ ಇರುವ ಹಳ್ಳಗಳು. ಬೈಲಹೊಂಗಲ ಮುನವಳ್ಳಿ ಸೇತುವೆ ಜಲಾವೃತ, ಕೊಚ್ಚಿ ಹೋಯಿತು ಹಳ್ಳಕ್ಕೆ ನಿರ್ಮಿಸಿದ್ದ ತಾತ್ಕಾಲಿಕ ಸೇತುವೆ. ಬೈಲಹೊಂಗಲ ಮುನವಳ್ಳಿ ಸಂಪರ್ಕ ರಸ್ತೆ ಏನಿದೆ ಬಂದ್ ಆಗಿದೆ. ರಸ್ತೆಯ ಎರಡೂ ಬದಿಯಲ್ಲಿ ವಾಹನ ಸವಾರರು ನಿಂತಿದ್ದಾರೆ. ಪರ್ಯಾಯ ಮಾರ್ಗದಲ್ಲಿ ಓಡಾಡುವ ಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯದ 15ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ವರುಣಾರ್ಭಟ ಜೋರಾಗಿದೆ. ಅದರಲ್ಲೂ ಬೆಳಗಾವಿಯ ಬೈಲಹೊಂಗಲದಲ್ಲಿ ಭಾರೀ ಅವಾಂತರ ಆಗಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ವರುಣರಾಯ ಆರ್ಭಟಿಸಿದ್ದಾನೆ, ಅಬ್ಬರಿಸಿದ್ದಾನೆ ಅಂತ. ಬೈಲಹೊಂಗಲ ಮತ್ತೆ ಮುನವಳ್ಳಿ ಸೇತುವೆ ಏನಿದೆ ಅಲ್ಲಿ ಒಂದು ತಾತ್ಕಾಲಿಕವಾಗಿ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಆ ಒಂದು ತಾತ್ಕಾಲಿಕ ಸೇತುವೆ ಕೂಡ ಇನ್ನು ಸುರಿದಂತಹ ಭಾರೀ ಮಳೆಯಿಂದಾಗಿ ಕೊಚ್ಚಿ ಹೋಗಿದೆ. ಸದ್ಯಕ್ಕೆ ರಸ್ತೆಯ ಎರಡೂ ಬದಿಯಲ್ಲಿ ವಾಹನ ಸವಾರರು ನಿಂತಿದ್ದಾರೆ. ಯಾಕೆಂತಂದ್ರೆ ಈಗ ಒಂದು ಬದಿಯಿಂದ ಮತ್ತೊಂದು ಬದಿಗೆ ಹೋಗಬೇಕು ಅಂತಂದ್ರೆ ಸೇತುವೆ ಇರಬೇಕು, ಆದ್ರೆ ಆ ಒಂದು ಸೇತುವೆ ಈಗ ಕೊಚ್ಚಿ ಹೋಗಿರೋದ್ರಿಂದ ಏನ್ ಮಾಡಬೇಕು ಅಂತ ವಾಹನ ಸವಾರರು ಆ ಒಂದು ಬದಿಗಳಲ್ಲೇ ನಿಂತಿದ್ದಾರೆ. ಜೊತೆಗೆ ಈಗ ಪರ್ಯಾಯ ಮಾರ್ಗವನ್ನ ಹುಡ್ಕೊಂಡು ಹೋಗಿದ್ದಾರೆ. ಈಗ ಹೋಗಲೇಬೇಕಾದಂತಹ ಅನಿವಾರ್ಯತೆ ಹಳ್ಳಿಗಳಲ್ಲಿ ಹೆಂಗಿರುತ್ತೆ ಅಂತಂದ್ರೆ ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಏನಾದ್ರು ನಾವು ತರಬೇಕು ಅಂತಂದ್ರೆ ಮತ್ತೊಂದು ಹಳ್ಳಿಗೆ ಹೋಗಲೇಬೇಕಾಗುತ್ತೆ. ಅಂತಹ ಪರಿಸ್ಥಿತಿ ಇರೋದ್ರಿಂದ ಪರ್ಯಾಯ ಮಾರ್ಗದ ಮೊರೆ ಹೋಗಿದ್ದಾರೆ. ನಾಲ್ಕು ಪೈಪ್ ಏನು ಹಾಕಿದ್ದಾರೆ ಪೈಪ ಯಾವ್ದ ಎಲ್ಲಿ ಕಾಣತೈತೆ ಕಿತ್ಬೇಕತ್ತದ ಈಗ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಭಾರೀ ಮಳೆಯಾಗಿದೆ ಅಂತ. ಆಲ್ರೆಡಿ ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆಯನ್ನು ಕೊಟ್ಟಿತ್ತು, ಭಾರೀ ಮಳೆಯಾಗುವ ಸೂಚನೆಯನ್ನು ಕೊಟ್ಟಿತ್ತು. ಇನ್ನು ಈ ಒಂದು ಭಾರೀ ಮಳೆಯಿಂದ ನಾನಾ ರೀತಿಯ ಅವಾಂತರಗಳಾಗಿದ್ದಾವೆ. ಇನ್ನು ಮಳೆ ಬಂದರೆ ಸಾಕು ರೈತರ ಮೊಗದಲ್ಲಿ ಖುಷಿ ಬರುತ್ತೆ. ಅಟ್ಲೀಸ್ಟ್ ಬೆಳೆದಂತಹ ಬೆಳೆಗೆ ಮಳೆ ಬಂದಾಗ ಬೆಳೆ ಇನ್ನೂ ಫಸಲನ್ನು ಕೊಡುತ್ತೆ, ಇನ್ನೂ ಚೆನ್ನಾಗಾಗತ್ತೆ ಅನ್ನೋ ಒಂದು ಖುಷಿಯಲ್ಲಿದ್ದರೆ, ಮತ್ತೊಂದು ಕಡೆ ನಾನಾ ರೀತಿಯ ಅವಾಂತರಗಳು. ಬೈಲಹೊಂಗಲದ ಪರಿಸ್ಥಿತಿ ನೋಡಿ ಯಾವ ರೀತಿ ಇದೆ ಅಂತ. ಅಲ್ಲಿ ಒಂದು ತಾತ್ಕಾಲಿಕ ಸೇತುವೆಯನ್ನು ನಿರ್ಮಾಣ ಮಾಡಿತ್ತು. ಆ ತಾತ್ಕಾಲಿಕ ಸೇತುವೆ ಯಾವ ಕಾರಣಕ್ಕೆ ನಿರ್ಮಾಣ ಮಾಡಿದ್ರು ಅಂದರೆ ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಒಂದು ಸಂಪರ್ಕವನ್ನು ಬೆಳೆಸುವುದಕ್ಕೆ ಈ ಒಂದು ತಾತ್ಕಾಲಿಕ ಸೇತುವೆ ನಿರ್ಮಾಣ ಆಗಿತ್ತು. ಆದರೆ ಬಂದಂತಹ ಭಾರೀ ಮಳೆಯಿಂದ ಆ ಒಂದು ತಾತ್ಕಾಲಿಕ ಸೇತುವೆ ಕೊಚ್ಚಿ ಹೋಗಿದೆ. ಇದರ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜು, ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಮಳೆ ಬಂದ್ರೆ ರೈತರ ಮೊಗದಲ್ಲಿ ಖುಷಿ ಇರುತ್ತೆ, ಮತ್ತೊಂದು ಕಡೆ ನಾನಾ ಅವಾಂತರಗಳ ಸುರಿಮಳೆ ಆಗಿರುತ್ತೆ. ಸದ್ಯಕ್ಕೆ ಏನೆಲ್ಲ ಅವಾಂತರಗಳಾಗಿದ್ದಾವೆ ಮಂಜು? ಗುಡ್ ಮಾರ್ನಿಂಗ್. ಏನು ಕಳೆದ ದಿನ 2 ದಿನಗಳಿಂದ ಏನದ ಉತ್ತರ ಕರ್ನಾಟಕ ಭಾಗದಲ್ಲಿ ಹಲವೆಡೆ ಮಹಿಳೆಯರ ಆರ್ಭಟ ಜೋರಾಗಿರುವಂತದ್ದು. ಅದರ ಜೊತೆಗೆ ಈಗ ಬೈಲಹೊಂಗಲ ತಾಲೂಕಿನಲ್ಲಿ ಹಲವೆಡೆ ಸಾಕಷ್ಟು ಮಳೆಯಾಗಿದ್ದು, ಈ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿರುವಂತದ್ದು. ಅದರ ಜೊತೆಗೆ ಏನು ಬೈಲಹೊಂಗಲ ಮತ್ತು ಮುನವಳ್ಳಿ ಸಂಪರ್ಕ ಏನು ನಡುವೆ ಸೇತುವೆ ಇತ್ತು, ಆ ಸೇತುವೆ ಕೂಡ ಜಲಾವೃತವಾಗಿ ಸಂಚಾರ ಕೂಡ ಅಸ್ತವ್ಯಸ್ತವಾಗಿತ್ತು. ಉಕ್ಕೆ ಹರಿದ ಹೊಸೂರು ಗ್ರಾಮದ ಹೊರವಲಯದಲ್ಲಿ ಹರಿಯುವ ಹಳ್ಳ ಕೂಡ ಸಾಕಷ್ಟು ನೀರು ಬಂದಿರುವುದರಿಂದ, ಏಕಾಏಕಿ ಮಳೆ ರಭಸ ಹೆಚ್ಚಾಗಿರೋದ್ರಿಂದ ನೀರಿನ ಜಲಾವೃತ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ತಗ್ಗು ಪ್ರದೇಶದ ರೈತರ ಜಮೀನುಗಳಿಗೆ ನೀರು ನುಗ್ಗಿ ಒಂದು ಕಡೆ ಹಾನಿಯಾದ್ರೆ ಇನ್ನೊಂದು ಕಡೆಗೆ ಸಂಚಾರ ಅಸ್ತವ್ಯಸ್ತವೂ ಕೂಡ ಸಾಕಷ್ಟು ಉಂಟಾಗಿರುವಂತದ್ದು. ಬೈಲಹೊಂಗಲ ಮುನವಳ್ಳಿಯ ಸಂಪರ್ಕ ಒಂದು ರಸ್ತೆ ಏನಿದೆ, ಆ ರಸ್ತೆ ಮಧ್ಯದಲ್ಲಿ ಒಂದು ಸೇತುವೆ, ಕಿರುದಾದ ಸೇತುವೆ ಬರುತ್ತೆ. ಈ ಸೇತುವೆಯನ್ನು ಉಪಯೋಗಿಸಿಕೊಂಡು ಅಲ್ಲಿಯ ಜನರ ಒಂದು ಸಂಚಾರ ಕೊಂಡಿಯಾಗಿ ಈ ಸೇತುವೆ ಇತ್ತು ಕೂಡ. ಈ ಹಿಂದೆ ಕೂಡ ಸಾಕಷ್ಟು ಮಳೆಗಾಲದಲ್ಲಿ ರಭಸವಾಗಿ ಸಂದರ್ಭದಲ್ಲಿ ಮಳೆ ಬಂದ ಹಂತದಲ್ಲಿ ಸಾಕಷ್ಟು ಬಾರಿ ಈ ಸೇತುವೆ ಮುಳುಗಡೆ ಕೂಡ ಆಗಿತ್ತು. ಆದ್ರೆ ಇದನ್ನು
ಜನಪ್ರತಿನಿಧಿಗಳಾದಂತೂ ಮತ್ತು ಅಲ್ಲಿಯ ಸ್ಥಳೀಯ ಆಡಳಿತ ವ್ಯವಸ್ಥೆಯಾಗಿ ಇದನ್ನು ಸುಧಾರಣೆ ಮಾಡಿಕೊಳ್ಳಬೇಕಾಗಿತ್ತು. ಆದ್ರೆ ಕೂಡ ಈ ಇಷ್ಟೊಂದು ಹಾನಿ ಅಥವಾ ಇಷ್ಟೊಂದು ಸಮಸ್ಯೆಯನ್ನು ಆ ಸೇತುವೆ ತಂದು ಒಡ್ತಾ ಇದ್ರು ಕೂಡ ಅದರ ಬಗ್ಗೆ ಜನಪ್ರತಿನಿಧಿಗಳು ಮತ್ತು ಸ್ಥಳೀಯ ಆಡಳಿತ ವರ್ಗ ಗಮನ ಹರಿಸಿದ್ರು ಒಂದು ವಿಷಾದಕರ ಸಂಗತಿಯಾಗಿದೆ ಸಾಹಿತ್ಯ. ಮಂಜುನಾಥ್, ಈಗ ಯಾವಾಗ್ಲೂ ಹಿಂಗೆ ಆಗುತ್ತೆ. ಏನಾದ್ರೂ ಒಂದು ಸಮಸ್ಯೆ ಬಂದಾಗ ಪರಿಹಾರ ಹುಡ್ಕೊಂಡು ಓಡಾಡ್ತಾರೆ, ಆದ್ರೆ ಆ ಸಮಸ್ಯೆ ಮೊದಲೇ ಇರುತ್ತೆ. ಅದಕ್ಕೆ ಏನಾದ್ರು ಪರಿಹಾರ ಮಾರ್ಗವನ್ನ ಸೂಚಿಸಬೇಕು ಅಂತ ಜಿಲ್ಲಾಡಳಿತ ಆಗಿರ್ಬೋದು ಅಥವಾ ಜನಪ್ರತಿನಿಧಿಗಳು ಕೂಡ ಎಚ್ಚೆತ್ಕೊಳ್ಳೋದಿಲ್ಲ. ಸದ್ಯಕ್ಕೆ ಆ ಒಂದು ತಾತ್ಕಾಲಿಕ ಸೇತುವೆ ಕೊಚ್ಚಿ ಹೋಗಿದೆ. ಬೇರೆ ಏನಾದ್ರೂ ಆಲ್ಟರ್ನೇಟ್ ವ್ಯವಸ್ಥೆ ಏನಾದ್ರೂ ಮಾಡಿದ್ದಾರಾ ಜಿಲ್ಲಾಡಳಿತದವರು? ಜೊತೆಗೆ ಜನಪ್ರತಿನಿಧಿಗಳು ಏನಾದ್ರೂ ಬಂದು ಭೇಟಿ ಕೊಟ್ಟಿದ್ದಾರೆ ಈ ಒಂದು ಸ್ಥಳಕ್ಕೆ? ಎಸ್ ಸಾಹಿತ್ಯ, ಯಾಕಂತಂದ್ರೆ ಮಳೆ ಸಬಸವಾಗಿ ಬಂದ ಸಂದರ್ಭದಲ್ಲಿ ಬೆಳಗಾವಿಯ ಭಾಗದಲ್ಲಿ ಸಾಕಷ್ಟು ಒಂದು ಸಂಚಾರ ಅಸ್ತವ್ಯಸ್ತವಾಗುವ ಪ್ರಸಂಗಗಳು ಸಾಕಷ್ಟು ನಡೀತಾನೆ ಇರ್ತವೆ. ಯಾಕಂತಂದ್ರೆ ಮಳೆಗಾಲ ಆರಂಭಕ್ಕೂ ಮುನ್ನ ಕೂಡ ಯಾವುದೇ ಜನಪ್ರತಿನಿಧಿಗೆ ಅಲ್ಲಿಯ ಸಮಸ್ಯೆ ಮತ್ತು ಮಳೆಗಾಲ ಬಂದ ನಂತರ ಯಾವ ರೀತಿಯಾಗಿ ಸೇತುವೆಗಳು, ಕಿರಿದಾದ ಸೇತುವೆಗಳು ಯಾವ ರೀತಿಯಾಗಿ ಜನರ ಸಮಸ್ಯೆ ಬರುತ್ತೆ ಎಂಬ ಕೂಡ ಯಾವುದೇ ರೀತಿಯ ಅವಲೋಕನ ಕೂಡ ಮಾಡುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಈಗ ಜನರಿಗೆ ಇದೊಂದು ನಿತ್ಯದ ಒಂದು ಸಹಜ ಸ್ಥಿತಿಯ ಸಮಸ್ಯೆಯಾಗಿ ಈಗ ಉದ್ಭವಗೊಂಡಿದೆ. ಯಾಕಂತಂದ್ರೆ ಸಾಕಷ್ಟು ಬಾರಿ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳೀಯ ಕಾರ್ಯಕ್ರಮಕ್ಕೆ ಬಂದ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಸ್ಥಳೀಯರು ಅವರ ಗಮನಕ್ಕೆ ತಂದ್ರು ಕೂಡ ಅಧಿಕಾರಿಗಳು ಆ ಮಟ್ಟಿಗೆ ಮಾತ್ರ ಅದನ್ನು ಪರಿಹಾರ ಮಾಡುವ ಒಂದು ಭರವಸೆ ನೀಡುತ್ತಾರೆ. ಆದ್ರೆ ಅದರ ನಂತರ ಅದರ ಪರಿಹಾರ ಅನ್ನೋದು ಭರವಸೆ ಬೆಳಕಾಗಿ ಉಳಿಯುತ್ತೆ. ಈ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಆಕ್ರೋಶ ಕೂಡ ಈ ಹಿಂದೆನೂ ಕೂಡ ಕೇಳಿ ಬಂದಿತ್ತು, ಈಗಲೂ ಕೂಡ ಕೇಳಿ ಬಂದಿದೆ. ಈಗಾಗಲೇ ತಾತ್ಕಾಲಿಕ ಸೇತುವೆ ಕೂಡ ಒಂದು ಮಳೆ ನೀರಿಗೆ ಕೊಚ್ಚಿ ಹೋಗಿರುವಂತದ್ದು. ಈ ನೆಲೆಯಲ್ಲಿ ಇದನ್ನು ಶಾಶ್ವತವಾಗಿ ಪರಿಹಾರ ಮಾಡಿಕೊಡಬೇಕು. ಈಗ ತಾತ್ಕಾಲಿಕವಾಗಿ ಮತ್ತು ಸಂಚಾರ ವ್ಯವಸ್ಥೆಯನ್ನು ಉಂಟು ಮಾಡುವುದರಿಂದ ಮತ್ತೆ ಮಳೆ ಬಂದ್ರೆ ಯಾವ ರೀತಿಯಾಗಿ ನಾವು ತೊಂದರೆ ಅನುಭವಿಸಬೇಕು ಎಂಬ ಹಿನ್ನೆಲೆಯಲ್ಲಿ ಈಗ ಸಾರ್ವಜನಿಕರು ಶಾಶ್ವತ ಪರಿಹಾರಕ್ಕೆ ಕೂಡ ಒತ್ತಾಯ ಮಾಡ್ತಾ ಇರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.